ಅವಳ ಹೆಸರನ್ನು ಹೇಳಿ ಈ ಒಂದು ಲವಂಗವನ್ನು ಹಾಕಿ. ನಾನು ಇಲ್ಲಿ ಉದಾಹರಣೆಗೆ ಶೀಲಾ 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 ಅಂತ ಹೇಳ್ತಿದ್ದೀನಿ. ನೀವು ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಇಷ್ಟಪಟ್ಟವ್ರ ಜೊತೆ ಮತ್ತು ನೀವು ಯಾರನ್ನು ಸಂಭೋಗಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀರಾ ಅದು ಒಂದು ಕೂಡ ಇಲ್ಲಿ ನೀವು ಮಾಡ್ಬೋದು. ಮತ್ತು ನಿಮ್ಮ ನಡುವೆ ಏನಾದರೂ ಜಗಳ ಕಲಾಪಗಳಿದ್ದರೆ, ಮಾತಿಗೆ ಜಗಳ ಆಗ್ತಾಯಿದ್ರೆ ಅದನ್ನೆಲ್ಲ ಕೂಡ ನೀವು ಈ ಒಂದು ತಂತ್ರದಿಂದ ಪರಿಹಾರ ಮಾಡ್ಕೋಬೋದು. ಹೌದು. ಅಥವಾ ನೀವು ಇಷ್ಟಪಟ್ಟ ಹುಡುಗಿ ಬೇರೆಯವರ ಜೊತೆ ಚೆನ್ನಾಗಿದ್ದರೆ, ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋಗಿದ್ದರೆ, ಮನೆಯಲ್ಲಿ ದಿನೇ ದಿನೇ ಕಿರಿಕಿರಿ ಜಾಸ್ತಿ ಆಗ್ತಾಯಿದ್ರೆ, ಇಬ್ಬರಿಗೂ ಕೂಡ ತಲೆನೋವಾಗಿದ್ದರೆ, ನೆಮ್ಮದಿ ಸಮಾಧಾನ ಏನೂ ಇಲ್ಲ ಅಂತಂದರೆ ನೀವು ಈಗ ನಾವು ಹೇಳುವಂಥ ಒಂದು ಶುದ್ಧವಾದ ವಶೀಕರಣ ತಂತ್ರವನ್ನು ಮಾಡಬೇಕಾಗ್ತದೆ. ಹೌದು. ನೀವು ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿದರೆ ಕೂಡ ಒಂದು ತಂತ್ರವನ್ನು, ಹಾಲು ಮತ್ತು ಲವಂಗದ ತಂತ್ರವನ್ನು ನೀವು ಮಾಡಬೇಕಾಗ್ತದೆ. ಹೌದು. ನೀವು ಸಾವಿರಾರು ಕಿಲೋಮೀಟರ್ಗಳ ದೂರ ಇದ್ದರೂ ಕೂಡ ನೀವು ಮಾಡುವ ತಂತ್ರದಿಂದ ಅವರು ನಿಮ್ಮ ಚೌಕಟ್ಟಿನಲ್ಲಿ ಬರುತ್ತಾರೆ, ನಿಮ್ಮ ಬಂಧಕ್ಕೆ ಒಳಗಾಗ್ತಾರೆ. ಹೌದು. ಹಾಗಾದರೆ ಲವಂಗ ಮತ್ತು ನಾವು ಹಾಲನ್ನು ತೆಗೆದುಕೊಂಡು, ಶುದ್ಧ ಹಾಲನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಒಂದು ತಂತ್ರವನ್ನು ಮಾಡ್ಬೋದು ಅಂತ ತೋರಿಸಿಕೊಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಮನೆಯಲ್ಲಿ ಜಗಳ ಅಥವಾ ಅವರ ಮೇಲೆ ನೀವು ಪದೇ ಪದೇ ಅನುಮಾನವನ್ನು ಪಡ್ತಾಯಿದ್ರೆ ಈ ಒಂದು ತಂತ್ರವನ್ನು ಮಾಡುವ ಮೂಲಕ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಪರಿಹಾರವನ್ನು ನೀವು ಬೇಗ ಕಾಣ್ಬೋದು. ಹೌದು. ಮಾತಿಗೂ ಜಗಳವನ್ನು ಆಡ್ತಾ ನೀವು ಗಂಡ ಹೆಂಡತಿ ಅನ್ನೋದನ್ನು ಮರೆತು ನೀವು ದ್ವೇಷಿಸ್ತಾ ಇದ್ದರೆ ಕೂಡ ನೀವು ನಾನು ಹೇಳಿಕೊಡುವ ತಂತ್ರದ ಮೂಲಕ ಕೂಡ ನೀವು ಅದನ್ನು ಸರಿಪಡಿಸ್ಕೋಬೋದು. ಯಾವುದೇ ಒಂದು ವಿಚಾರ ಆಗಿರ್ಬೋದು, ದೇವರಲ್ಲಿ ನಂಬಿಕೆ ಇಲ್ಲ ಅಂತಂದರೆ, ಅಥವಾ ಗಂಡ ಹೆಂಡತಿ ಜಗಳ ಆಗ್ತಾಯಿದ್ರೆ, ಅತ್ತೆ ಸೊಸೆ ಜಗಳ ಆಗ್ತಿದ್ರೆ, ಪ್ರತಿಯೊಂದಕ್ಕೂ ಕೂಡ ಇದು ನಿಮಗೆ ದಾರಿದೀಪ ಆಗ್ತದೆ. ಈ ತಂತ್ರವನ್ನು ನೀವು ಹಾಲು ಮತ್ತು ಲವಂಗವನ್ನು ತೆಗೆದುಕೊಂಡು ಮಾಡಬೇಕಾಗ್ತದೆ. ಹೌದು. ನಾನು ಹೇಳಿಕೊಡುವಂಥ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗ್ತದೆ. ಮತ್ತು ಜೊತೆಗೆ ನಾನು ತೋರಿಸುವ ರೀತಿ ನೀವು 4 ಲವಂಗವನ್ನು ತೆಗೆದುಕೊಳ್ಳಿ. ಹೌದು. 4 ಲವಂಗವನ್ನು ತೆಗೆದುಕೊಂಡು ಆ 4 ಲವಂಗವನ್ನು ನೀವು ನಾನು ತೋರಿಸುವ ರೀತಿಯಲ್ಲಿ ನೀವು ಹಾಲಿನಲ್ಲಿ ಹಾಕಬೇಕಾಗ್ತದೆ. ಹೌದು. ಅದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಸರಿಯಾಗಿ ನೀವು 4 ಲವಂಗವನ್ನು ತೆಗೆದುಕೊಳ್ಬೇಕು. ಹೌದು. ಕಡಿಮೆ ಆಗಲಿ ಅಥವಾ ಹೆಚ್ಚಿಗಾಗಲಿ ತೆಗೆದುಕೊಳ್ಳುವಾಗಿಲ್ಲ. ಒಂದು ಗ್ಲಾಸಿನಲ್ಲಿ ಶುದ್ಧವಾದ ಹಾಲನ್ನು ತೆಗೆದುಕೊಳ್ಳಿ. ಇಷ್ಟನ್ನು ಮಾಡಿ ನೀವು ನಂತರ ಒಂದು ತಂತ್ರವನ್ನು ಮಾಡಲಿಕ್ಕೆ ನೀವು ರೆಡಿ ಆಗಬೇಕಾಗ್ತದೆ. ನಾನು ನಿಮಗೆ ಮಂತ್ರವನ್ನು ಕೂಡ ಹೇಳಿಕೊಡ್ತೀನಿ. ಆ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗ್ತದೆ. ಮಂತ್ರ ಹೀಗಿದೆ: ಓಂ ಕುರು ಕುರು ಸ್ವಾಹ, ಓಂ ಕುರು ಕುರು ಸ್ವಾಹ. ಈ ಒಂದು ಮಂತ್ರವನ್ನು ನೀವು 101 ಬಾರಿ ಪಠನೆ ಮಾಡ್ತಾ ನೀವು ಅವರನ್ನು ಜಪ ಮಾಡ್ತಾ ಅವರ ಹೆಸರನ್ನು ಹೇಳಿದ ನೀವು ಒಂದೊಂದನ್ನೇ ಇದರ ಒಳಗಡೆ ನೀವು ಹಾಕಬೇಕಾಗ್ತದೆ. ಹೌದು. ಈ ರೀತಿಯಾಗಿ ನಾವು ತೋರಿಸುವ ರೀತಿಯಲ್ಲಿ ನೀವು ಒಂದೊಂದನ್ನೇ ಹಾಕಬೇಕಾಗ್ತದೆ. ಈ ರೀತಿಯಾಗಿ ನೀವು ಹಾಕಿದ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಈಗ ನೀವು ಈ ಹಾಲನ್ನು ನೀವು ಹಾಕಿದ ಹಾಲನ್ನು 1-2 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಆ ಮಂತ್ರವನ್ನು ಜಪ ಮಾಡ್ತಾ ಅವರ ಮನಸ್ಸಲ್ಲಿ ಅವರ ಹೆಸರನ್ನು ನೆನೆಸ್ಕೊಳ್ತಾ ಈ ಒಂದು ಹಾಲನ್ನು ಹಾಗೆ ಬಿಟ್ಟು ನಂತರ ನೀವು ಆ ಲವಂಗವನ್ನು ನೀವು ಅದನ್ನು ತೆಗಿಬೇಕಾಗ್ತದೆ. ಹೌದು. ಅದು ಯಾವ ರೀತಿ ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ. ಸಂಪೂರ್ಣವಾಗಿ ಪ್ರತಿಯೊಂದು ವಿಧಾನವನ್ನು ಕೂಡ ನಾನು ತೋರಿಸಿಕೊಡ್ತೀನಿ. ನಂತರ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಈ ಥರನಾಗಿ ನೀವು ಈ ಒಂದು ತಂತ್ರವನ್ನು ರೆಡಿ ಮಾಡಿಕೊಂಡ ನಂತರ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಇದರ ಮುಂದೆ ಕೂತ್ಕೊಂಡು ಅದು ಪರಿಹಾರ ಆಗಬೇಕು. ನನಗೆ ಇಂಥ ಸಮಸ್ಯೆ ಇದೆ, ಅದು ಪರಿಹಾರ ಆಗಬೇಕಂತ ನೀವು ಅದನ್ನು ಪ್ರತಿಯೊಂದನ್ನು ಕೂಡ ನೀವು ನೆನಪು ಮಾಡ್ಕೋಬೇಕಾಗ್ತದೆ. ಹೌದು. ನಂತರ ಇದೆಲ್ಲ ಆದ ಮೇಲೆ ನೀವು ಆ ಹಾಲಿನಲ್ಲಿ ಇರುವಂಥ ಲವಂಗವನ್ನು ತೆಗೆದು ಆ ಹಾಲನ್ನು ನೀವಾದರೂ ಕುಡಿಬೋದು, ಅಥವಾ ಅವರು ನಿಮ್ಮ ಹತ್ತಿರ ಇದ್ದರೆ ಅವರಿಗಾದರೂ ಕುಡಿಸಬಹುದು. ಈ ರೀತಿಯಾಗಿ ಮಾಡಿದರೆ ನೀವು ಅಂದುಕೊಂಡಂಥ ಈ ಒಂದು ವಶೀಕರಣ ವಿದ್ಯೆ ಖಂಡಿತ ನಿಮಗೆ ಫಲಕಾರಿ ಅನ್ನೋದನ್ನು ಕೊಡ್ತದೆ. ಹೌದು. ಈ ತಂತ್ರವನ್ನು ಮಾಡಿದ್ದಲ್ಲಿ ನೀವು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಇವತ್ತೇ ಮುಕ್ತಾಯವನ್ನು ಹೇಳ್ತೀರಾ. ಇದನ್ನು ನೀವು ಮಂಗಳವಾರ ಮತ್ತು ಶುಕ್ರವಾರ ಮಾಡಬೇಕಾಗ್ತದೆ ವೀಕ್ಷಕರೇ. ಹೌದು. ಇದನ್ನು ಬೇರೆ ದಿನಗಳಲ್ಲಿ ಮಾಡುವಾಗಿಲ್ಲ. ಮಂಗಳವಾರ ಅಥವಾ ನೀವು ಶುಕ್ರವಾರ ಮಾಡಿದರೆ ತುಂಬ ಒಳ್ಳೆಯದು. ನಾವು ತಿಳಿಸಿಕೊಟ್ಟ ರೀತಿಯಲ್ಲಿ ನೀವು ಖಂಡಿತವಾಗಿ ಮಾಡಿ. ನಿಮಗೆ ಇದರಲ್ಲಿ ಏನಾದರೂ ಮತ್ತೆ ಡೌಟ್ಸ್ಗಳು ಕಂಡು ಬಂದರೆ ನೀವು ನಮ್ಮ ಗುರುಗಳಿಗೆ ನೀವು ನೇರವಾಗಿ ಕರೆ ಮಾಡ್ಬೋದು. ಅವರು ನಿಮಗೆ ತಕ್ಕ ಪರಿಹಾರವನ್ನು ಮಾಡಿಕೊಡ್ತಾರೆ. ನೋಡಿ, ನಾವು ವಿಡಿಯೋದಲ್ಲಿ ತೋರಿಸುವ ರೀತಿ ನೀವು ಒಂದೊಂದನ್ನೇ ನೀವು
ತೆಗಿಬೇಕಾಗ್ತದೆ. ಅದು ನಾನೀಗ ಹೇಳಿಕೊಟ್ಟ ರೀತಿಯಲ್ಲಿ ನೀವು ಆ ಲವಂಗವನ್ನು ತೆಗೆದು ಅದನ್ನು ನೀವಾದರೂ ಕುಡಿಬೋದು ಅಥವಾ ಯಾರನ್ನು ವಶೀಕರಣಕ್ಕೆ ರೆಡಿ ಮಾಡ್ಕೊಳ್ತೀರಾ ಅವರಿಗಾದರೂ ಕುಡಿಸಬಹುದು. ಈ ರೀತಿಯಾಗಿ ಮಾಡಿದ್ದಾದಲ್ಲಿ ಈ ಒಂದು ತಂತ್ರ ನಿಮಗೆ